ನೇಮ್ ನಂಬರ್ ನ್ಯೂಮರಾಲಜಿ. ಈಗ ಎಲ್ಲರೂ ಕೇಳಿರ್ಬೋದು, ನೇಮ್ ನ್ಯೂಮರಾಲಜಿ ಅಂದರೆ ಹುಟ್ಟಿದ ಮಗುವಿಗೆ ಮೊದಲ ಬಾರಿ ಹೆಸರಿಡುವಂಥದ್ದು ಇರಬಹುದು, ಅಂದರೆ ನೇಮಿಂಗ್ ಸೆರೆಮನಿ. ಮತ್ತು ಆಲ್ರೆಡಿ ಎಕ್ಸಿಸ್ಟಿಂಗ್ ನೇಮ್ ಇತ್ತು ಅಂತ ಹೇಳಿದ್ರೆ, ಆಲ್ರೆಡಿ ವ್ಯಕ್ತಿಗೆ ನೇಮ್ ಆಲ್ರೆಡಿ ಸೆರೆಮನಿ ಆಗೋಗಿರುತ್ತೆ, ಅದನ್ನು ಕರೆಕ್ಷನ್ ಮಾಡಿಸುವಂಥ ಪದ್ಧತಿ. ಹೇಗೆ ಯಾವ ಥರ ಒಂದು ನೇಮ್ ನಂಬರ್ ಕಾಂಬಿನೇಷನ್ ಚೂಸ್ ಮಾಡ್ಕೊಳ್ಬೇಕು ಅಂತ ನಾನು ಇಲ್ಲಿ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾನು ತಿಳಿಸಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ನಂಬರ್ 6 ಅಂದರೆ 6-15-24 ಅಂದರೆ 6-15-24 ಈ ಬರ್ತ್ ಡೇಟ್ ಸಿರೀಸ್ಗಳಲ್ಲಿ ಹುಟ್ಟಿರುವಂಥವ್ರಿಗೆ ಆಡಳಿತ ಗ್ರಹ ಬಂದು ಶುಕ್ರ, ಅಂದರೆ ರೂಲಿಂಗ್ ಪ್ಲಾನೆಟ್ ಬಂದು ವೀನಸ್. ಓಕೆ, ಈ 6-15-24 ಸೀರೀಸಲ್ಲಿ ಹುಟ್ಟಿರುವಂಥವ್ರಿಗೆ ಡೆಸ್ಟಿನಿನಲ್ಲಿ ಬರುವಂಥ ಸಂಖ್ಯೆ ಅನುಸಾರವಾಗಿ ಯಾವ ನೇಮ್ ನಂಬರ್ ಮ್ಯಾಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆ ಇದೆ. ಓಕೆ, ಈಗ ನೋಡಿ, ಬರ್ತ್ ಡೇಟ್ 6 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 1 ಬರ್ತಾ ಇದ್ರೆ ಇಲ್ಲೇನಾಗ್ತದೆ, ನೇಮ್ ನಂಬರ್ 5 ಆಗಿದ್ರೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಬರ್ತ್ ಡೇಟಲ್ಲೇ 6 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 2 ಬರ್ತಾ ಇದೆ ಅಂತ ಹೇಳಿದ್ರೆ ನೇಮ್ ನಂಬರ್ನ 3ನಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ. ಬರ್ತ್ ಡೇಟ್ನಲ್ಲಿ 6 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 3 ಬರ್ತಾ ಇದ್ರೆ ನೇಮ್ ನಂಬರ್ 9 ಇರೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಬರ್ತ್ ಡೇಟಲ್ಲಿ 6 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 4 ಇದೆ ಅಂತಂದರೆ ಇಲ್ಲೇನಾಗ್ತಾ ಇದೆ, ನೇಮ್ ನಂಬರ್ ಆಲ್ಮೋಸ್ಟ್ 5 ಅಥವಾ 9ನಲ್ಲಿದ್ದರೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ನು. ಬರ್ತ್ ಡೇಟ್ 6 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 5 ಬರ್ತಾ ಇದ್ದರೆ ಇಲ್ಲಿ ಈ ಥರ ಒಂದು ಕಾಂಬಿನೇಷನಲ್ಲಿ ನಂಬರ್ 7, ನಂಬರ್ 8, ನಂಬರ್ 9. ಆದರೆ ನಮ್ಮ ಪ್ರಕಾರ ಏನಾಗ್ತದೆ, ನಂಬರ್ 7ಇಂದ ನೇಮ್ ನಂಬರ್ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬರ್ತ್ ಡೇಟ್ 6 ಮತ್ತು ಡೆಸ್ಟಿನಿನಲ್ಲಿ ನಂಬರ್ 6 ಬರ್ತಾ ಇದ್ರೆ 6-6 ಕಾಂಬಿನೇಷನ್ ಬಂದಾಗ ನಾವು ಜನರಲ್ ಆಗಿ ಏನು ಮಾಡ್ತೀವಿ, ನಂಬರ್ 5 ಅಥವಾ ನಂಬರ್ 9ಇಂದ ನೇಮ್ ನಂಬರ್ನ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 6 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 7 ಬರ್ತಾ ಇದ್ದರೆ 5, 9 ಅಥವಾ 3 ಈ ಒಂದು 3 ನಂಬರ್ ಕಾಂಬಿನೇಷನ್ ಏನಿದೆಯಲ್ಲ, 6 and 7 ಕಾಂಬಿನೇಷನ್ಲಿ, ಬರ್ತ್ ಡೇಟ್ 6 ಆ್ಯಂಡ್ ಡೆಸ್ಟಿನಿ ನಂಬರ್ 7 ಕಾಂಬಿನೇಷನ್ಲಿ ತುಂಬ ಒಳ್ಳೆ ನೇಮ್ ನಂಬರ್ ಸೀರೀಸ್ ಅಂತ ಹೇಳ್ಬೋದು, 5 or 9 or 3. ಈಗ ಬರ್ತ್ ಡೇಟ್ 6 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 8 ಬರ್ತಾ ಇದ್ದರೆ ನೇಮ್ ನಂಬರ್ 3 ಅಥವಾ ನೇಮ್ 5ಅಲ್ಲಿದ್ದರೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 6 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 9 ಬರ್ತಾ ಇದ್ದರೆ ನೇಮ್ ನಂಬರ್ 7 ಅಥವಾ ನೇಮ್ ನಂಬರ್ 8ಅಲ್ಲಿದ್ದರೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹೀಗೆ ನೀವು ನಿಮ್ಮ ಎಕ್ಸಿಸ್ಟೆಡ್ ಆಲ್ರೆಡಿ ನೇಮ್ ಇಟ್ಕೊಂಡಿದ್ರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರ ಇದ್ದರೆ ನೀವು ಈ ರೀತಿ ನಿಮ್ಮ ಒಂದು ನೇಮ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ. ಅದರ ಬಗ್ಗೆ ನಾನು ನಾನು ನೆಕ್ಸ್ಟು ವಿಡಿಯೋಸ್ ಮಾಡಿ ಹಾಕ್ತೇನೆ, ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಆ ಪ್ರಕಾರ ನೀವು ನೇಮ್ ನಂಬರ್ನ ನೀವು ಚೂಸ್ ಮಾಡ್ಕೊಳ್ಳಿ. ಆಲ್ಫಾಬೆಟಿಕ್ ವೈಬ್ರೇಷನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಖ್ಯಾಶಾಸ್ತ್ರಜ್ಞರನ್ನ, ನ್ಯೂಮರಾಲಜಿಸ್ಟ್ಗಳನ್ನು ಸಂಪರ್ಕಿಸೋದು ತುಂಬ ಒಂದು ಒಳ್ಳೆಯದು. ಬಟ್ ಏನಾಗಂದರೆ ನೇಮ್ ನಂಬರ್ ಆಲ್ಮೋಸ್ಟ್ ಈ ರೀತಿ ಒಂದು ಕಾಂಬಿನೇಷನಲ್ಲಿ ಮ್ಯಾಚ್ ಆದರೆ ತುಂಬ ಒಂದು ಲೈಫ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಇದೆಲ್ಲ ವಿಡಿಯೋನಲ್ಲಿ ಹೇಳಿರುವಂಥದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಕ್ಸ್ಟ್ ಮೋಡಲ್ಲಿ ಎಲ್ಲ ಇದೆ. ಆಮೇಲೆ ಹಿಂದಿ ವರ್ಷನಲ್ಲಿ ಆಚಾರ್ಯ ಶಕ್ತಿ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೇನೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕನ್ನಡ ಮತ್ತು ಹಿಂದಿ 2 ಕಾಂಬಿನೇಷನಲ್ಲಿ ವರ್ಷನಲ್ಲಿ ಸಿಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ.